ಹಲೋ ಗೈಸ್, ಈ ವಿಡಿಯೋದಲ್ಲಿ ಅರೇಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಇನ್ ಸಿ, ಅರೇ ಈಸ್ ಎ ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ವೇರಿಯೇಬಲ್ ಆಫ್ ಸೇಮ್ ಡೇಟಾ ಟೈಪ್. ಹೋಮೋಜಿನಿಯಸ್ ಮೀನ್ಸ್ ಸೇಮ್ ಡೇಟಾ ಟೈಪ್ ಇರುವಂಥ ಒಂದು ಸ್ವಲ್ಪ ವೇರಿಯೇಬಲ್ಸ್ನ ಕಲೆಕ್ಟ್ ಮಾಡ್ತೀವಿ. ನಾವು ಅರೇಸ್ನ ಹೇಗೆ ಡಿಕ್ಲೇರ್ ಮಾಡ್ಕೊಳೋದಂತ ನೋಡಿ. ಟು ಡಿಕ್ಲೇರ್ ಆನ್ ಅರೇ ಇನ್ ಸಿ, ಎ ಪ್ರೋಗ್ರಾಮರ್ ಸ್ಪೆಸಿಫೈಸ್ ದ ಟೈಪ್ of the element and the number of the elements required by an array as follows. Means ಡಾಟಾ ಟೈಪ್ನ ನಾವು ಸ್ಪೆಸಿಫೈ ಮಾಡ್ತೀವಿ ಡಿಕ್ಲೇರ್ ಮಾಡಬೇಕಾದ್ರೆ, ಮತ್ತು ಅರೇ ನೇಮು ಮತ್ತು ಅರೇ ಸೈಜ್ನ ಮಾಡ್ತೀವಿ. ಆ್ಯಂಡ್ ಅರೇ ಸೈಜ್ ಮಸ್ಟ್ ಬಿ ಇಂಟೀಜರ್ ಕಾನ್ಸ್ಟೆಂಟ್ ಗ್ರೇಟರ್ ದೆನ್ 0 ಆ್ಯಂಡ್ ಟೈಪ್ ಕ್ಯಾನ್ ಬಿ ಎನಿ ವ್ಯಾಲಿಡ್ ಇನ್ ಸಿ. ಮೀನ್ಸ್ ಡಾಟಾ ಟೈಪು ನಮಗೆ ಸಿ ಯಲ್ಲಿರೋದು ಇಂಟ್, ಫ್ಲೋಟ್ ಯಾವುದಾದ್ರೂ ನಡೆಯುತ್ತೆ. ಮತ್ತು ಅರೇ ಸೈಜು ಗ್ರೇಟರ್ ದೆನ್ 0 ಇರಬೇಕು, 0 ಆಗಿರೋಂಗಿಲ್ಲ. ಎಕ್ಸಾಂಪಲ್, ಟು ಡಿಕ್ಲೇರ್ ಅ 10 ಎಲಿಮೆಂಟ್ ಅರೇ ಕಾಲ್ಡ್ ಬ್ಯಾಲೆನ್ಸ್ ಆಫ್ ಟೈಪ್ ಡಬಲ್, ಯೂಸ್ ದಿಸ್. ಮೀನ್ಸ್ ಡಬಲ್ ಅನ್ನೋದು ಒಂದು ಡಾಟಾ ಟೈಪು. ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಒಂದು ವೇರಿಯೇಬಲ್ಲು, ಇದು 10 ಅನ್ನೋದು ಅರೇ ಸೈಜು. ನಾವೀಗ 10 ಎಲಿಮೆಂಟ್ಸ್ನ ಅರೇದಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಅರೇ ಸೈಜ್ನು 10 ಅಂತಲೇ ಕೊಟ್ಟಿರಬೇಕು. ಇನಿಷಿಯಲೈಸೇಷನ್ ಆಫ್ ಅರೇ. ಇನಿಷಿಯಲೈಸೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ವಿ ಕ್ಯಾನ್ ಇನಿಷಿಯಲೈಸ್ ಆನ್ ಅರೇ ಇನ್ ಸಿ ಐದರ್ 1 by 1 ಆರ್ ಯೂಸಿಂಗ್ ಸಿಂಗಲ್ ಸ್ಟೇಟ್ಮೆಂಟ್ ಆ್ಯಸ್ ಫಾಲೋಸ್. ಇಂಟ್ ಬ್ಯಾಲೆನ್ಸ್ 5 is equal to. ಮೀನ್ಸ್ ನಾವು ಯಾವ ರೀತಿ ಇನಿಷಿಯಲೈಸೇಷನ್ ಮಾಡ್ಬೋದು ಅಂದರೆ, ಈಗ ಇಂಟಿಜರ್ ಅನ್ನೋದು ಒಂದು ಡಾಟಾ ಟೈಪ್, ಬ್ಯಾಲೆನ್ಸ್ ಅನ್ನೋದು ವೇರಿಯೇಬಲ್. ನಾವೀಗ 5 ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಈ ಥರ ನಾವು ಬ್ರಾಕೆಟ್ಸ್ ಹಾಕಿ ಕಾಮ ಒಂದೊಂದೇ ಸಪ್ರೇಟ್ ಮಾಡಿ ನಾವು ಇನಿಷಿಯಲೈಸೇಷನ್ ಮಾಡ್ತೀವಿ. ದ ನಂಬರ್ ಆಫ್ ವ್ಯಾಲ್ಯೂಸ್ ಬಿಟ್ವೀನ್ ಬ್ರೇಸಸ್ cannot be larger than the number of elements that we declare for array between the square brackets. Means ನಾವು ಸ್ಕ್ವೇರ್ ಬ್ರಾಕೆಟ್ಸಲ್ಲಿ ಏನು ಡಿಕ್ಲೇರ್ ಮಾಡಿರ್ತೀವಲ್ಲ ಅಷ್ಟಕ್ಕಿಂತ ಜಾಸ್ತಿ ನಾವು ಆ ಬ್ರೇಸಸ್ಸಲ್ಲಿ ಎಲಿಮೆಂಟ್ಸ್ನ ಹಾಕಿರಬಾರ್ದು. ಇಫ್ ವಿ omit the size of the array, an array just big enough to hold the initialization is created. Therefore we ರೈಟ್ ಇಂಟ್ ಬ್ಯಾಲೆನ್ಸ್. ಮೀನ್ಸ್ ನಾವು ಈ ಥರ ಇನಿಷಿಯಲೈಸೇಷನ್ ಮಾಡಿದ್ವಿ ಅಂದರೆ, ನಾವು ಏನು ಎಲಿಮೆಂಟ್ಸ್ನ ಹಾಕಿರ್ತೀವಲ್ಲ ಅಷ್ಟು ಅರೇ ಸೈಜ್ನ ಅದಟ್ಟಿಗೆ ಅದೇ ತಗೊಂಡಿರುತ್ತೆ. ನಾವು ಅರೇ ಸೈಜ್ನ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್, internally arrays are arranged in sequential order. ಮೀನ್ಸ್ ನಾವು ಅರೇಸಲ್ಲಿ ಎಲಿಮೆಂಟ್ಸ್ನ ಕೊಟ್ಟಿರ್ತೀವಲ್ಲ ಅದು ಒಂದು ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಸ್ಟೋರ್ ಆಗಿರುತ್ತೆ ಮೆಮೊರಿಯಲ್ಲಿ. ಇನ್ ಈಚ್ ಅರೇ ಎಲಿಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಇಂಟೀಜರ್ ನಂಬರ್ ಕಾಲ್ಡ್ ಇಂಡೆಕ್ಸ್. ಮೀನ್ಸ್ ಆ ಮೆಮೊರಿಯಲ್ಲಿ ಒಂದೊಂದೇ ಎಲಿಮೆಂಟ್ಸು ಕೂತ್ಕೊಂಡಿರುತ್ತಲ್ಲ ಅದಕ್ಕೆ ಒಂದು ಇಂಟೀಜರ್ ನಂಬರ್ ಇರುತ್ತೆ, ಅದಕ್ಕೆ ಇಂಡೆಕ್ಸ್ ಅಂತ ಕರಿತೀವಿ. ಆ ಇಂಡೆಕ್ಸು 0ದಿಂದ ಸ್ಟಾರ್ಟ್ ಆಗಿ ನಾವೇನು ಸೈಜ್ ಡಿಕ್ಲೇರ್ ಮಾಡಿರ್ತೀವಲ್ಲ ಆ ಮ್ಯಾಕ್ಸಿಮಮ್ ಸೈಜ್ ಆಫ್ ಅರೇ -1 ಅಲ್ಲಿಗೆ ಎಂಡ್ ಆಗುತ್ತೆ. ನೋಡಿ ಇಲ್ಲಿ, ಮೀನ್ಸ್ ಅರೇ ಈಗ ಇನಿಷಿಯಲೈಸೇಷನ್ ಮಾಡ್ಕೊಂಡ್ವಿ. ಎಕ್ಸಾಂಪಲ್, ಇದು ಒಂದು ಅರೇ ನೇಮು, ಅದರಲ್ಲಿ 5 ಎಲಿಮೆಂಟ್ಸ್ನ ಸೈಜ್ನ ಡಿಕ್ಲೇರ್ ಮಾಡ್ಕೊಂಡಿವಿ. 5 ಎಲಿಮೆಂಟ್ಸ್ನ ನಾವು ಇನಿಷಿಯಲೈಸೇಷನ್ ಮಾಡಿದ್ವಿ. ಮೀನ್ಸ್ ಮೆಮೊರಿಗೆ ಹೇಳ್ತಿರ್ತೀವಿ ಇಲ್ಲಿ 5 ಸೈಜ್ ಕೊಟ್ಟಿವಿ ಅಂದರೆ ಅದು 5 ಅಲೋಗೇಟ್ ಮಾಡುತ್ತೆ ಸ್ಪೇಸ್ನ. ಇಲ್ಲಿ ನೋಡಿ 5 0 1 2 ಮೀನ್ಸ್ 0 ಅನ್ನೋದು ಫಸ್ಟ್ 0 2ನ ಸ್ಟೋರ್ ಮಾಡಿರುತ್ತೆ, 1 4 ಸ್ಟೋರ್ ಮಾಡಿರುತ್ತೆ. ಅದಕ್ಕೆ ಆ ಥರ ಇಂಡೆಕ್ಸು ಕಂಟಿನ್ಯೂ ಆಗಿ ಅಲೋಗೇಟ್ ಆಗಿರುತ್ತೆ ಮೆಮೊರಿಯಲ್ಲಿ. ಈಗ ಕೋಡ್ ಬ್ಲಾಕ್ಸಲ್ಲಿ ಇದನ್ನ ಹೇಗೆ ಆಕ್ಸೆಸ್ ಮಾಡೋದಂತ ನೋಡೋಣ, ಹೇಗೆ ಪ್ರಿಂಟ್ ಮಾಡೋದು ಅಂತ.
ಇಂಟ್ ಅನ್ನೋ ಡಾಟಾ ಟೈಪು, ಎ ಅನ್ನೋದು ಒಂದು ವೇರಿಯೇಬಲ್ ನೇಮು. ಅದರಲ್ಲಿ ಒಂದು 5 ಎಲಿಮೆಂಟ್ಸ್ನ ಸೈಜ್ ತಗೊಳ್ಳೋಣ. ಈಕ್ವಲ್ ಟು ಈಗ 1 2 3 4 5. ಇದನ್ನ ಹೇಗೆ ಪ್ರಿಂಟ್ ಮಾಡೋದು ಅಂತ ನೋಡೋಣ. ನಾವು ಇದನ್ನ ಇಂಡೆಕ್ಸಿಂದ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಮೀನ್ಸ್ ಎ ಎಫ್ ನಾ ಹೇಳಿದೆ ಇಂಡೆಕ್ಸ್ 0ದಿಂದ ಸ್ಟಾರ್ಟ್ ಆಗುತ್ತೆ ಅಂತ. 0ದಲ್ಲಿ 1 ಕೂತ್ಕೊಂಡಿರುತ್ತೆ. ಎ ಆಫ್ 0ದಲ್ಲಿ ನಾವು ಎ ಆಫ್ ಸ್ಕ್ವೇರ್ ಬ್ರಾಕೆಟಲ್ಲಿ 0 ಅಂತ ಕೊಟ್ವಿ ಅಂದರೆ ನಾವು 1ನ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿ ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಈಗ ಇಂಡೆಕ್ಸ್ನ ಚೇಂಜ್ 0 1 1ನಲ್ಲಿ 2 ಕೂತ್ಕೊಂಡಿರುತ್ತೆ, ಹಾಗೆ 3ಯಲ್ಲಿ ಹಾಗೆ ಬ್ಯಾಕ್ಸ್ಲ್ಯಾಶ್ ಅಂತ ಕೊಡಿ. ಈಗ ಪ್ರಿಂಟ್ ಮಾಡೋಣ. ನೋಡಿ ಇ ಆಫ್ 0ದಲ್ಲಿ 1 ಹೋಗಿ ಸ್ಟೋರ್ ಆಗುತ್ತೆ. ಹಾಗೆ ಈ ಇಂಡೆಕ್ಸ್ ಸೀಕ್ವೆನ್ಷಿಯಲ್ ಆರ್ಡರ್ ಆಗಿ ಆ ನಂಬರ್ ಏನು ಕೊಟ್ಟಿರ್ತೀವಲ್ಲ ಅದು ಹೋಗಿ ಸ್ಟೋರ್ ಆಗುತ್ತೆ. ಥ್ಯಾಂಕ್ಸ್.